ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇರಾನ್ ಇಸ್ರೇಲ್ನಲ್ಲಿ ಯುದ್ಧ ಮುಂದುವರೆದಿದ್ದು ಇದರ ಎಫೆಕ್ಟ್ ಭಾರತಕ್ಕೂ ಕೂಡ ತಟ್ಟಿದೆ. ಇದ್ದಕ್ಕಿದ್ದ ಹಾಗೆ ಭಾರತದಲ್ಲಿ ಸಿಲಿಂಡರ್, ಅಡುಗೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲಿ ಭಾರೀ ಏರಿಕೆ ಕಂಡಿದೆ. ಬೆಲೆ ಏರಿಕೆ ಕಂಡಂತಹ ಭಾರತೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧಕ್ಕೂ ಭಾರತಕ್ಕೂ ಏನು ಸಂಬಂಧ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಇರಾನ್ ಸಂಘರ್ಷದ ಒಂದು ಪರಿಣಾಮವಾಗಿ ಭಾರತದ ಸಾಮಾನ್ಯ ಜನರ ಅಡುಗೆ ಮನೆಗಳಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಅಡುಗೆ ಎಣ್ಣೆ, ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಭಾರತೀಯರು ಶಾಕ್ ಆಗಿದ್ದಾರೆ. ಕಳೆದ ಹಲವು ದಿನಗಳಿಂದ ಅಡುಗೆ ಎಣ್ಣೆಯ ಬೆಲೆ ಏರಿಕೆ ಆಗ್ತಾ ಇದ್ದು 1 ಲೀಟರ್ಗೆ ಸರಾಸರಿ 5 ರೂಪಾಯಿ ಹೆಚ್ಚಳವಾಗಿದೆ. ಸದ್ಯದ ಬೆಲೆ 165 ರೂಪಾಯಿಗಳನ್ನ ಮುಟ್ಟಿದ್ದು, ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾದ್ರೆ ಬೆಲೆ ಮತ್ತಷ್ಟು ಏರುವಂತ ಸಾಧ್ಯತೆ ಇದೆ. ಇದು ಭಾರತೀಯರಿಗೆ ಆತಂಕವನ್ನ ಉಂಟು ಮಾಡಿದೆ. ಬೆಲೆ ಹೆಚ್ಚಳ ಮಾತ್ರವಲ್ಲದೆ ಪೂರೈಕೆಯಲ್ಲೂ ಕೂಡ ಕೊರತೆ ಉಂಟಾಗಿದೆ. ಜಾಗತಿಕ ಯುದ್ಧದಿಂದ ಉಂಟಾದಂತ ಅನಾನುಕೂಲಗಳು ಹಲವು. ಹರ್ಮುಸ್ ಜಲಸಂಧಿಯಲ್ಲಿ ಹಡಗುಗಳ ಸಾಗಣೆ ಅಡಚಣೆಗೊಳಗಾಗಿದೆ. ಇದರಿಂದಾಗಿ ಇದು ಜಾಗತಿಕ ತೈಲ ಸರಬರಾಜಿನ 20% ಭಾಗವನ್ನು ಪ್ರಭಾವಿಸಿದೆ. ಯುದ್ಧದಿಂದ ಉತ್ಪಾದನಾ ದೇಶಗಳಾದ ಉಕ್ರೇನ್, ರಷ್ಯಾ ಮತ್ತು ಇತರ ದೇಶಗಳ ಸರಬರಾಜು ಕಡಿಮೆಯಾಗಿದೆ. ಹಡಗುಗಳು ಬದಲಿ ಮಾರ್ಗಗಳ ಮೂಲಕ ಬರಬೇಕಾಗಿದ್ದು ಸಾಗಣೆ ವೆಚ್ಚ ದುಪ್ಪಟ್ಟಾಗಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಅಡುಗೆ ಎಣ್ಣೆ, ಸಿಲಿಂಡರ್ ಬೆಲೆ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾದ್ರೆ ಇನ್ನಷ್ಟು ಬೆಲೆ ಏರಿಕೆಯಾಗಲಿದ್ದು ಜನಸಾಮಾನ್ಯರ ದಿನನಿತ್ಯದ ಒಂದು ಚಟುವಟಿಕೆಗಳ ಮೇಲೆ ಪರಿಣಾಮ ಬೀಳಲಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದ್ದು ಇದರ ಎಫೆಕ್ಟ್ ಭಾರತಕ್ಕೂ ಕೂಡ ತಟ್ಟಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.